ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, E20 ಪಾಲಿಸಿ ವಿರುದ್ಧ ದೇಶದಾದ್ಯಂತ ವಿರೋಧ ವ್ಯಕ್ತ ಆಗ್ತಾ ಇದೆ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಪೆಟ್ರೋಲ್ಗೆ ಎಥೆನಾಲ್ ಬ್ಲೆಂಡಿಂಗ್ ಮಾಡೋ ಪಾಲಿಸಿಯನ್ನ ಬ್ಲೇಮ್ ಮಾಡ್ತಾ ಇದು ಗೌರ್ಮೆಂಟ್ ಸ್ಕ್ಯಾಮ್ ಅಂತ ಹೇಳ್ತಿದ್ದಾರೆ. ಆದರೆ ಸತ್ಯ ಏನಂದ್ರೆ ಇದು ಬ್ಯಾಡ್ ಪಾಲಿಸಿ ಅಲ್ಲ, ಬ್ಯಾಡ್ ಎಕ್ಸಿಕ್ಯೂಷನ್. ನೀವು ಈ ಎಕ್ಸಿಕ್ಯೂಷನ್ ಪಾಲಿಸಿನ ಕರೆಕ್ಟಾಗಿ ಸ್ಟಡಿ ಮಾಡಿದ್ರೆ ಒಂದು ಗುಡ್ ಪಾಲಿಸಿಯನ್ನ ಬ್ಯಾಡ್ ಎಕ್ಸಿಕ್ಯೂಷನ್ ಇಂದ ಹೇಗೆ ಹಾಳು ಮಾಡ್ಬೋದು ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಆಕ್ಚುಲಿ E20 ಪಾಲಿಸಿಯನ್ನ 2030ಕ್ಕೆ ಜಾರಿ ಮಾಡೋದಕ್ಕೆ ಡಿಸೈಡ್ ಮಾಡಿದ್ರು. ಆದ್ರೆ ಈ ಪಾಲಿಸಿನ 5 ವರ್ಷಕ್ಕಿಂತ ಬೇಗ ಅಂದ್ರೆ 2025ಕ್ಕೆ ಜಾರಿ ಮಾಡಿದ್ದಾರೆ. ಇವತ್ತು ಜನ E20 ಪಾಲಿಸಿಯನ್ನ ಹೈಯರ್ ಎಕ್ಸ್ಪೆನ್ಸಸ್, ಲೋವರ್ ಪರ್ಫಾರ್ಮೆನ್ಸ್ ಅಂಡ್ ಝೀರೋ ಕನ್ಸ್ಯೂಮರ್ ಚಾಯ್ಸ್ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ E20 ಎಥೆನಾಲ್ ಬ್ಲೆಂಡಿಂಗ್ ಅನ್ನೋದು ಸ್ಕ್ಯಾಮಾ? ವೆಲ್, ಇಂಟರ್ನ್ಯಾಷನಲಿ ಅಬ್ಸರ್ವ್ ಮಾಡಿದ್ರೆ ಇಂಡಿಯಾ ಮಾತ್ರ ಅಲ್ಲದೆ ಅಮೆರಿಕಾ, ಫ್ರಾನ್ಸ್, ಜರ್ಮನಿ, ಬ್ರೆಜಿಲ್, ಕೆನಡಾ, ಥೈಲ್ಯಾಂಡ್ ದೇಶಗಳು ಈ ಎಥೆನಾಲ್ ಬ್ಲೆಂಡೆಡ್ ಫ್ಯೂಯಲ್ ನ ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಏನಂದ್ರೆ ಅಸಲಿಗೆ ಎಥೆನಾಲ್ ಬ್ಲೆಂಡಿಂಗ್ ಅಂದ್ರೆ ಏನು? ಹಲವಾರು ದೇಶಗಳು ಎಥೆನಾಲ್ ಬ್ಲೆಂಡ್ ಆಗಿರೋ ಫ್ಯೂಯಲ್ ನ ಯೂಸ್ ಮಾಡಬೇಕಾದ್ರೆ ಇಂಡಿಯಾದಲ್ಲಿ ಮಾತ್ರ ಈ ಪಾಲಿಸಿ ಬಗ್ಗೆ ವಿರೋಧ ವ್ಯಕ್ತ ಆಗ್ತಾ ಇರೋದು ಯಾಕೆ? ಫ್ಯೂಯಲ್ ಕಾಸ್ಟ್ ನ ಕಡಿಮೆ ಮಾಡೋದಕ್ಕೆ ತಂದಿರೋ ಪಾಲಿಸಿಯಿಂದ ಪೆಟ್ರೋಲ್ ಡೀಸೆಲ್ ಕಾಸ್ಟ್ ರೈಸ್ ಆಗಿ ವೆಹಿಕಲ್ಸ್ ಡ್ಯಾಮೇಜ್ ಆಗೋದಾದ್ರೂ ಹೇಗೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರನೇ ಈ ವಿಡಿಯೋ. ನೋಡಿ, ಎಥೆನಾಲ್ ಬ್ಲೆಂಡಿಂಗ್ ಅಂದ್ರೆ ಎಥೆನಾಲ್ನ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡೋದು. ನಿಮ್ಮ ಹತ್ತಿರ 100 ಲೀಟರ್ ಫ್ಯೂಯಲ್ ಇದ್ರೆ ಅದರಲ್ಲಿ 90 ಲೀಟರ್ ಪೆಟ್ರೋಲ್ ಇದ್ದು 10 ಲೀಟರ್ ಎಥೆನಾಲ್ ಮಿಕ್ಸ್ ಮಾಡಿದ್ರೆ ಅದು E10 ಅಥವಾ 10% ಎಥೆನಾಲ್ ಬ್ಲೆಂಡೆಡ್ ಪೆಟ್ರೋಲ್. ಇದೇ 10 ಲೀಟರ್ ಜಾಗದಲ್ಲಿ 20 ಲೀಟರ್ ಎಥೆನಾಲ್ನ ಮಿಕ್ಸ್ ಮಾಡಿದ್ರೆ ಅದು E20 ಅಥವಾ 20% ಎಥೆನಾಲ್ ಬ್ಲೆಂಡೆಡ್ ಪೆಟ್ರೋಲ್. ಇದು ಕಾರ್ ಅಂಡ್ ಬೈಕ್ ಅಲ್ಲಿ ವರ್ಕ್ ಆಗುತ್ತೆ, ಯಾಕಂದ್ರೆ ಎಥೆನಾಲ್ ಕೂಡ ಕಂಬಸ್ಟಬಲ್ ಫ್ಯೂಯಲ್. E20 ಪಾಲಿಸಿಯನ್ನ ರೋಲ್ ಔಟ್ ಮಾಡಿದ್ರೆ ಇಂಡಿಯನ್ ಎಕಾನಮಿಗೆ 4 ಬೆನಿಫಿಟ್ ಇದೆ ಅಂತ ಹೇಳಿ ಗೌರ್ಮೆಂಟ್ ಹೇಳ್ತಿದೆ. ಮೊದಲನೇದು, ಇಂಡಿಯಾ ತನ್ನ ಓವರ್ ಆಲ್ ಆಯಿಲ್ ನಲ್ಲಿ 85% ಆಯಿಲ್ ನ ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ಇದು ತುಂಬಾ ಎಕ್ಸ್ಪೆನ್ಸಿವ್. ಫೈನಾನ್ಷಿಯಲ್ ಇಯರ್ 2025ರಲ್ಲಿ ಇಂಡಿಯಾದ ಆಯಿಲ್ ಇಂಪೋರ್ಟ್ ವ್ಯಾಲ್ಯೂ $137 ಬಿಲಿಯನ್. ಇನ್ ಕೇಸ್ ನಾವು E10 ನ ರೋಲ್ ಔಟ್ ಮಾಡಿದ್ರೆ ಟೋಟಲ್ ವ್ಯಾಲ್ಯೂನಲ್ಲಿ $13.7 ಬಿಲಿಯನ್ ನ ಕಡಿಮೆ ಮಾಡಬಹುದು. ಇನ್ ಕೇಸ್ E20 ಬ್ಲೆಂಡಿಂಗ್ ನ ರೋಲ್ ಔಟ್ ಮಾಡಿದ್ರೆ $28 ಬಿಲಿಯನ್ ಫಾರಿನ್ ಎಕ್ಸ್ಚೇಂಜ್ ನ ಸೇವ್ ಮಾಡಬಹುದು. ಎರಡನೇದು, E20 ಪಾಲಿಸಿಯಿಂದ ಫಾರ್ಮರ್ ಇನ್ಕಮ್ ಬೂಮ್ ಆಗುತ್ತೆ. ಕಬ್ಬು, ಭತ್ತ, ಜೋಳಗಳಿಂದ ಎಥೆನಾಲ್ ನ ತಯಾರು ಮಾಡೋದ್ರಿಂದ ಎಥೆನಾಲ್ ಫ್ಯಾಕ್ಟರೀಸ್ಗಳು ರೈತರಿಂದ ಕಬ್ಬು ಹಾಗೂ ಭತ್ತಗಳನ್ನ ಖರೀದಿ ಮಾಡಿ ರೈತರ ಆದಾಯವನ್ನ ಹೆಚ್ಚಿಸುತ್ತೆ. ಇದಕ್ಕೆ ಇನ್ನೂ ಪುಷ್ಟಿ ನೀಡೋ ಅಂಶ ಏನಂದ್ರೆ ಇಂಡಿಯಾ ಮಿಲಿಯನ್ಸ್ ಆಫ್ ಟನ್ ಶುಗರ್ ಕೇನ್ ನ ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡುತ್ತೆ. ಇದರಿಂದ ಹೆಚ್ಚಾಗಿ ಉಳಿದಿರೋ ಕಬ್ಬುಗಳನ್ನ ಎಥೆನಾಲ್ ಬ್ಲೆಂಡಿಂಗ್ಗೆ ಯೂಸ್ ಮಾಡಬಹುದು ಅನ್ನೋದು ಗೌರ್ಮೆಂಟ್ ನ ವಾದ. ಮೂರನೇದು, ಎಥೆನಾಲ್ ಬ್ಲೆಂಡಿಂಗ್ ಮಾಡೋದ್ರಿಂದ ವಾಯು ಮಾಲಿನ್ಯ ಕಡಿಮೆ ಮಾಡಬಹುದು. ಯಾಕಂದ್ರೆ ಪೆಟ್ರೋಲ್ಗೆ ಕಂಪೇರ್ ಮಾಡಿದ್ರೆ ಎಥೆನಾಲ್ ಲೋವರ್ ಕಾರ್ಬನ್ ಎಮಿಟ್ ಮಾಡುತ್ತೆ. ಭಾರತಕ್ಕೆ ತನ್ನ ಕ್ಲೈಮೇಟ್ ಚೇಂಜ್ ಗೋಲ್ಸ್ ಅಂಡ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೆ ಲೋವರ್ ಕಾರ್ಬನ್ ಎಮಿಷನ್ ಪ್ರೋಸೆಸ್ ಬೇಕಾಗಿದೆ. ಕೊನೆಯದಾಗಿ, ಎಥೆನಾಲ್ನ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡೋದ್ರಿಂದ ಸೌದಿ ಅರೇಬಿಯಾ, UAE ದೇಶಗಳ ಮೇಲಿನ ಆಯಿಲ್ ಡಿಪೆಂಡೆನ್ಸಿಗಳನ್ನ ಕೂಡ ಕಡಿಮೆ ಮಾಡಬಹುದು. ಇದೇ ಕಾರಣಕ್ಕೆ ಬ್ರೆಜಿಲ್ ಹಾಗೂ ಅಮೆರಿಕ ದೇಶಗಳು ಬೇರೆ ದೇಶಗಳ ಮೇಲಿನ ಆಯಿಲ್ ಡಿಪೆಂಡೆನ್ಸಿ ಕಡಿಮೆಗೊಳಿಸಿ ಅಗ್ರಿಕಲ್ಚರಲ್ ಸರ್ಪ್ಲಸ್ ಅನ್ನ ಎಫಿಷಿಯೆಂಟ್ ಆಗಿ ಯೂಸ್ ಮಾಡಿ ಎಥೆನಾಲ್ ಬ್ಲೆಂಡಿಂಗ್ ಪ್ರೋಸೆಸ್ ನ ಅಡಾಪ್ಟ್ ಮಾಡ್ಕೊಂಡಿವೆ. ಇಲ್ಲಿ ಪ್ರಶ್ನೆ ಏನಂದ್ರೆ E20 ಬ್ಲೆಂಡಿಂಗ್ ಇಂದ ಇಷ್ಟೆಲ್ಲ ಅನುಕೂಲಗಳಿದ್ರೂ ಸಹ ಬೇರೆ ದೇಶಗಳು ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ರು ಕೂಡ ಭಾರತದ ಗ್ರಾಹಕರು E20 ಬ್ಲೆಂಡಿಂಗ್ ನ ವಿರೋಧ ಮಾಡ್ತಾ ಇರೋದು ಯಾಕೆ ಅಂದ್ರೆ ಸರಿಯಾದ ಎಕ್ಸಿಕ್ಯೂಷನ್ ಇಲ್ಲದೆ ಗೌರ್ಮೆಂಟ್ ಕೆಲವೊಂದು ಗ್ಯಾಪ್ ನ ಫಿಲ್ ಮಾಡದೇ ಇರೋದು. ಮೊದಲನೇದು, ಕಂಪ್ಯಾಟಬಿಲಿಟಿ ಗ್ಯಾಪ್. ಇದರ ಬಗ್ಗೆ ಗೊತ್ತಾಗಬೇಕು ಅಂದ್ರೆ ನೀವು ಕ್ಯಾಲೋರಿಫಿಕ್ ವ್ಯಾಲ್ಯೂ ಬಗ್ಗೆ ತಿಳ್ಕೋಬೇಕು. ಕ್ಯಾಲೋರಿಫಿಕ್ ವ್ಯಾಲ್ಯೂ ಅಂದ್ರೆ 1 ಲೀಟರ್ ಪೆಟ್ರೋಲ್ನ ಬರ್ನ್ ಮಾಡಿದ್ರೆ ಸಿಗುವ ಎನರ್ಜಿ. ಇಲ್ಲಿ ಪೆಟ್ರೋಲ್ನ ಕ್ಯಾಲೋರಿಫಿಕ್ ವ್ಯಾಲ್ಯೂ ಎಥೆನಾಲ್ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ. 1 ಲೀಟರ್ ಪೆಟ್ರೋಲ್ 1 ಲೀಟರ್ ಎಥೆನಾಲ್ಗಿಂತ ಜಾಸ್ತಿ ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನೂ ಅಕ್ಯುರೇಟ್ ಆಗಿ ಹೇಳಬೇಕು ಅಂದರೆ 1 ಲೀಟರ್ ಪೆಟ್ರೋಲ್ 32 ಮೆಗಾಜೌಲ್ಸ್ ಎನರ್ಜಿ ಪ್ರೊಡ್ಯೂಸ್ ಮಾಡಿದ್ರೆ 1 ಲೀಟರ್ ಎಥೆನಾಲ್ ಕೇವಲ 21.1 ಮೆಗಾಜೌಲ್ ಎನರ್ಜಿ ಮಾತ್ರ ಪ್ರೊಡ್ಯೂಸ್ ಮಾಡುತ್ತೆ. ಅಂದ್ರೆ ಪೆಟ್ರೋಲ್ಗೆ ಕಂಪೇರ್ ಮಾಡಿದ್ರೆ 34% ಕಡಿಮೆ. ಇದರಿಂದ ನಿಮ್ಮ ಕಾರ್ ಏನಾದರೂ ಎಥೆನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಇಂದ ರನ್ ಆದ್ರೆ ನಿಮ್ಮ ಕಾರಿಗೆ ಜಾಸ್ತಿ ಫ್ಯೂಯಲ್ ನ ಅವಶ್ಯಕತೆ ಬೀಳುತ್ತೆ. ಯಾಕಂದ್ರೆ ಎಥೆನಾಲ್ ಕಡಿಮೆ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಇದರಿಂದ ಕಾರ್ನ ಮೈಲೇಜ್ ಕಡಿಮೆ ಆಗುತ್ತೆ. ಈ ಚಾರ್ಟ್ ನೋಡಿದ್ರೆ ನೀತಿ ಆಯೋಗದ ಡಾಕ್ಯುಮೆಂಟ್ ಏನ್ ಹೇಳುತ್ತೆ ಅಂದ್ರೆ 4 ವೀಲ್ಗೆ E20 ಬ್ಲೆಂಡೆಡ್ ಫ್ಯೂಯಲ್ ಯೂಸ್ ಮಾಡಿದ್ರೆ 6 to 7% ಮೈಲೇಜ್ ಡ್ರಾಪ್ ಆಗುತ್ತೆ. ಇದೇ 2 ವೀಲರ್ ನ ಮೈಲೇಜ್
3-4% ಡ್ರಾಪ್ ಆಗುತ್ತೆ. ಇದೇ 6% ಮೈಲೇಜ್ 4 ಅಲ್ಲಿ ಕಡಿಮೆ ಆದ್ರೆ ನಿಮ್ಮ ಕಾರು 1 ಲೀಟರ್ ಪೆಟ್ರೋಲ್ಗೆ 15 ಕಿಲೋಮೀಟರ್ ಮೈಲೇಜ್ ಕೊಡೋ ಜಾಗದಲ್ಲಿ ಎಥನಾಲ್ ಬ್ಲೆಂಡಿಂಗ್ ಇಂದ 1 ಲೀಟರ್ಗೆ 14.1 ಕಿಲೋಮೀಟರ್ ಮೈಲೇಜ್ ಮಾತ್ರ ಕೊಡುತ್ತೆ. ಇದರಿಂದ 1000 ಕಿಲೋಮೀಟರ್ ಹೋಗೋದಕ್ಕೆ 71 ಲೀಟರ್ E20 ಬ್ಲೆಂಡೆಡ್ ಪೆಟ್ರೋಲ್ ಬೇಕಾಗುತ್ತೆ. ಇದೇ ನಾರ್ಮಲ್ ಪೆಟ್ರೋಲ್ ಆದ್ರೆ ಕೇವಲ 67 ಲೀಟರ್ ಮಾತ್ರ ಬೇಕು. ಕಂಪೇರ್ ಟು ನಾರ್ಮಲ್ ಪೆಟ್ರೋಲ್ ಕಾರ್ E20 ಬ್ಲೆಂಡೆಡ್ ಪೆಟ್ರೋಲ್ ಕಾರ್ಗೆ 4 ಲೀಟರ್ ಎಕ್ಸ್ಟ್ರಾ ಬೇಕು. ಈಗ 100 ರೂಪೀಸ್ ಪರ್ ಲೀಟರ್ ಅಂದ್ರೂ E20 ಬ್ಲೆಂಡೆಡ್ ಪೆಟ್ರೋಲ್ ನ ಯೂಸ್ ಮಾಡಿದ್ರೆ 400 ರೂಪಾಯಿ ಹೆಚ್ಚು ಹಣವನ್ನ ಪ್ರತಿ 1000 ಕಿಲೋಮೀಟರ್ಗೆ ಹೆಚ್ಚುವರಿಯಾಗಿ ನೀಡಬೇಕು. ಇದೇ ಕಾರಣಕ್ಕೆ ನೀತಿ ಆಯೋಗ ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ರೇಟ್ ಕಡಿಮೆ ಮಾಡಬೇಕು ಅಂತ ಗೌರ್ಮೆಂಟ್ಗೆ ಸಜೆಸ್ಟ್ ಮಾಡಿದೆ. ಇತಿಹಾಸ ನೋಡಿದ್ರೆ ಪೆಟ್ರೋಲ್ ರೇಟ್ ಕಡಿಮೆ ಆಗಿರೋ ಪುಟಗಳೇ ಇಲ್ಲ. ಇದೇ ಕಾರಣಕ್ಕೆ ತಮ್ಮ ಮೈಲೇಜ್ ಕಡಿಮೆ ಆಗ್ತಾ ಇದ್ರು ಸಹ ಸರ್ಕಾರ ಪೆಟ್ರೋಲ್ ರೇಟ್ ಕಡಿಮೆ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಸಾಮಾನ್ಯ ಜನರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎರಡನೇದು, ಎಲ್ಲ ಕಾರುಗಳು ಎಥನಾಲ್ ನ ಯೂಸ್ ಮಾಡೋಕೆ ರೆಡಿ ಆಗಿಲ್ಲ. ಈಗಿರೋ ಕಾರುಗಳಿಗೆ ಎಥನಾಲ್ ಬ್ಲೆಂಡೆಡ್ ಪೆಟ್ರೋಲ್ ಯೂಸ್ ಮಾಡಿದ್ರೆ ಎಥನಾಲ್ ಗಾಳಿಯಿಂದ ತೇವಾಂಶವನ್ನ ಅಬ್ಸರ್ವ್ ಮಾಡುತ್ತೆ. ಓವರ್ ದಿ ಟೈಮ್ ಫ್ಯೂಯಲ್ ಸಿಸ್ಟಮ್ ತುಕ್ಕಿಡಿಯುತ್ತೆ, ರಬ್ಬರ್ ಪೈಪ್ ಕ್ರ್ಯಾಕ್ ಆಗಿ ಸೀಲ್ ಹಾರ್ಡ್ ಆಗಿ ಪಂಪ್ ಹಾಳಾಗಿ ಇಂಜಿನ್ ಫೇಲ್ ಆಗುತ್ತೆ. ಇದನ್ನ ಫಿಕ್ಸ್ ಮಾಡೋದು ಕೂಡ ತುಂಬಾ ಕಷ್ಟ. ಇದರಿಂದ ಇಂಜಿನ್ಗೆ ಸ್ಟ್ರಾಂಗರ್ ಪಂಪ್ಸ್, ಬಿಗ್ಗರ್ ಇಂಜೆಕ್ಟರ್ಸ್ ಅಂಡ್ ಎಥನಾಲ್ ಪ್ರೂಫ್ ಪೈಪ್ಸ್ ಗಳ ಅವಶ್ಯಕತೆ ಇರುತ್ತೆ. ಇದೇ ಕಾರಣಕ್ಕೆ ನೀತಿ ಆಯೋಗದ ಡಾಕ್ಯುಮೆಂಟ್ ಅಲ್ಲಿ ಕಾರ್ ಮೇಕರ್ಸ್ಗೆ 4 to 5 years ಆದ್ರೂ ಸಮಯ ಬೇಕು E20 ಪೆಟ್ರೋಲ್ಗೆ ಅಕಾರ್ಡಿಂಗ್ ಹೊಸ ಇಂಜಿನ್ ಗಳನ್ನ ರೆಡಿ ಮಾಡೋದಕ್ಕೆ ಅಂತ ಹೇಳಿದ್ದಾರೆ. ಇದರಿಂದ ಮಾರುತಿ ಸುಜುಕಿ ಹಳೆ ಕಾರುಗಳಿಗೆ E20 ರಿಲೇಟೆಡ್ ಇಂಜಿನ್ ನ ರೀಡಿಸೈನ್ ಮಾಡೋದಕ್ಕೆ 4 ರಿಂದ 6 ಸಾವಿರ ರೂಪಾಯಿ ಚಾರ್ಜ್ ಮಾಡೋದಕ್ಕೆ ರೆಡಿ ಆಗಿದೆ. ಬೈಕ್ ಮೇಕರ್ಸ್ ಕೂಡ ಇದೇ ಆಪ್ಷನ್ ನ ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಹೀರೋ ಕಂಪನಿ ಪ್ರಕಾರ ಏಪ್ರಿಲ್ 2023 ಲಾಂಚ್ ಆಗಿರೋ ಬೈಕ್ಗಳು E20 ಪೆಟ್ರೋಲ್ ಯೂಸ್ ಮಾಡಬೇಕು ಅಂದ್ರೆ ಹೊಸ ಮಾಡಿಫಿಕೇಶನ್ ಮಾಡಿಸ್ಕೊಳ್ಬೇಕು. ಇನ್ಫ್ಯಾಕ್ಟ್ ಈಗ ಬರ್ತಿರೋ E20 ಫ್ರೆಂಡ್ಲಿ ಕಾರ್ಸ್ ಗಳಲ್ಲೂ ಕೂಡ ಇಂಜಿನ್ ನ ಲೋಪದೋಷ ಇದೆ. ಸೊ E20 ಪಾಲಿಸಿಯನ್ನ ಸರ್ಕಾರ ಬೇಗ ಜಾರಿ ಮಾಡಿದ ಕಾರಣ ಕಾರ್ ಅಂಡ್ ಬೈಕ್ ಕಂಪನಿಗಳಿಗೆ E20 ರಿಲೇಟೆಡ್ ಮಾಡಿಫಿಕೇಶನ್ಸ್ ನ ವೆಹಿಕಲ್ಸ್ ಗೆ ಅಪ್ಲೈ ಮಾಡೋದಕ್ಕೆ ಬೇಕಾಗಿರೋ ಸಮಯನೇ ಸಿಕ್ಕಿಲ್ಲ. ಮೂರನೆಯದು, ಫುಡ್ ವರ್ಸಸ್ ಫ್ಯೂಯಲ್ ಡಿಲೆಮಾ. ಎಥನಾಲ್ ತಯಾರಾಗೋದು ಫುಡ್ ಕ್ರಾಪ್ಸ್ ಗಳಾದ ಭತ್ತ, ಜೋಳ ಹಾಗೂ ಕಬ್ಬಿನಿಂದ. ಇನ್ನು ಇಂಡಿಯನ್ ಗೌರ್ಮೆಂಟ್ ಸ್ವತಃ ಹೇಳಿರೋ ಹಾಗೆ ಕೇವಲ ಹೆಚ್ಚಾಗಿ ಉಳಿದಿರುವ ಅಥವಾ ತಿನ್ನೋದಕ್ಕೆ ಯೋಗ್ಯವಲ್ಲದ ಬೆಳೆಗಳನ್ನ ಮಾತ್ರ ಎಥನಾಲ್ ರೆಡಿ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದ್ರೆ ರಿಯಾಲಿಟಿ ಏನಂದ್ರೆ 2023-24 ಟೋಟಲ್ ಎಥನಾಲ್ ಪ್ರೊಡಕ್ಷನ್ ಮಾಡಿರೋದ್ರಲ್ಲಿ 42% ಜೋಳದ ಕಾಂಟ್ರಿಬ್ಯೂಷನ್ ಇದೆ. ಆದ್ರೆ ಸ್ಯಾಡ್ ರಿಯಾಲಿಟಿ ಏನಂದ್ರೆ 2023 5 ಮಿಲಿಯನ್ ಟನ್ ಜೋಳದ ಪ್ರೊಡಕ್ಷನ್ ಕಡಿಮೆ ಆಗಿ ಜೋಳದ ಹಾಹಾಕಾರ ಉಂಟಾಗಿತ್ತು. ನಮ್ಮ ಡಿಮ್ಯಾಂಡ್ ನ ಫುಲ್ಫಿಲ್ ಮಾಡೋದಕ್ಕೆ ಬೇರೆ ದೇಶಗಳಿಂದ ಜೋಳವನ್ನ ಇಂಪೋರ್ಟ್ ಮಾಡ್ಕೊಂಡಿರ್ತೀವಿ. ಈ ರೀತಿಯ ಸಮಯದಲ್ಲಿ ಜೋಳವನ್ನ ಎಥನಾಲ್ ರೆಡಿ ಮಾಡೋದಕ್ಕೆ ಯೂಸ್ ಮಾಡೋದು ಎಷ್ಟು ಸರಿ ಅನ್ನೋದು ಎಕ್ಸ್ಪರ್ಟ್ಸ್ ಗಳ ವಾದ. ಫ್ಯೂಚರ್ ಅಲ್ಲಿ ಗೌರ್ಮೆಂಟ್ E27 ಅಂಡ್ E30 ನ ಕೂಡ ಜಾರಿ ಮಾಡೋ ಪ್ಲಾನ್ ನಲ್ಲಿದೆ. ಹೀಗೆ ಆಗಿದ್ದೇ ಆದ್ರೆ ಭಾರತದಲ್ಲಿ ಆಹಾರದ ಕೊರತೆ ಉಂಟಾಗುತ್ತೆ. ಯಾಕಂದ್ರೆ ರೈತರು ತಮ್ಮ ಬೆಳೆಯನ್ನ ಗ್ರಾಹಕರಿಗೆ ನೀಡೋ ಬದಲು ಒಳ್ಳೆ ಆದಾಯ ಪಡೆಯೋ ಇಂಟೆನ್ಷನ್ ಇಂದ ಎಥನಾಲ್ ಫ್ಯಾಕ್ಟರೀಸ್ ಗಳಿಗೆ ಮಾರಾಟ ಮಾಡೋ ಸಾಧ್ಯತೆ ಇರುತ್ತೆ. 4ನೇ ಗ್ಯಾಪ್ ಬಂದು ಇನ್ಶೂರೆನ್ಸ್ ಕಂಪನಿಗಳಿಂದ. ಗೌರ್ಮೆಂಟ್ E20 ಪಾಲಿಸಿಯನ್ನ ರೋಲ್ ಔಟ್ ಮಾಡಿದಾಗ ಇನ್ಶೂರೆನ್ಸ್ ಕಂಪನಿಗಳು ದೊಡ್ಡ ಆಘಾತ ನೀಡ್ತವೆ. E20 ಪಾಲಿಸಿಯಿಂದ ಇಂಜಿನ್ ಫೇಲ್ ಆಗಿ ವೆಹಿಕಲ್ಸ್ ಡ್ಯಾಮೇಜ್ ಆದ್ರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡೋ ರೈಟ್ಸ್ ಗ್ರಾಹಕರಿಗೆ ಇಲ್ಲ ಅಂತ ಹೇಳಿ ಇನ್ಶೂರೆನ್ಸ್ ಕಂಪನಿಗಳು ಆದೇಶವನ್ನ ಹೊರಡಿಸಿವೆ. ಅದು ಕೂಡ ನಿಮ್ಮ ಬೇಜವಾಬ್ದಾರಿ ಅನ್ನೋ ಕಾರಣ ಕೊಟ್ಟು. ಇದರಿಂದ ಗ್ರಾಹಕರು ಕೆಂಡಾಮಂಡಲ ಆಗಿದ್ದಾರೆ. ಹೈ ಕಾಸ್ಟ್, ಪಾಸಿಬಲ್ ಬ್ರೇಕ್ ಡೌನ್ ಜೊತೆಗೆ ಝೀರೋ ಇನ್ಶೂರೆನ್ಸ್ ಕವರೇಜ್, ಈ ಎಲ್ಲಾ ಕಾರಣಗಳಿಂದ ಸಾಮಾನ್ಯ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸಮಾಧಾನಕರ ವಿಷಯ ಏನಂದ್ರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಲೀಡರ್ಸ್ಗಳು ಇದನ್ನ ತಪ್ಪು ಸಂದೇಶ ಅಂತ ಹೇಳ್ತಾ ಇದ್ದಾರೆ. E20 ಪಾಲಿಸಿಯನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ. ಇದರಿಂದ ಇಲ್ಲಿ 2 ಗುಂಪುಗಳ ಮಧ್ಯೆ ರೈವಲ್ರಿ ಶುರುವಾಗಿದೆ. ಒಂದು ಗುಂಪು E20ಯನ್ನ ವಿರೋಧ ಮಾಡಿದ್ರೆ ಮತ್ತೊಂದು ಗುಂಪು E20ಯನ್ನ ಅಪ್ರಿಶಿಯೇಟ್ ಮಾಡ್ತಾ ಇದೆ. ಇನ್ನು ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ರೆನಾಲ್ಟ್ E20 ಪಾಲಿಸಿ ಈಸ್ ಗುಡ್ ಅಂತ ಹೇಳಿದೆ. ಇದರಿಂದ ಕೋಟ್ಯಾಂತರ ಡ್ರೈವರ್ಸ್ಗೆ E20 ಅನ್ನೋದು ಗ್ರೇ ಝೋನ್ ಆಗಿದೆ. 5ನೇ ಗ್ಯಾಪ್, ಎಥನಾಲ್ಸ್ ವಾಟರ್ ಪ್ರಾಬ್ಲಮ್. ಇಂಡಿಯಾದಲ್ಲಿ ಈಗಾಗಲೇ ಹಲವು ರಾಜ್ಯಗಳಲ್ಲಿ ನೀರಿನ ಸಮಸ್ಯೆ ಇದೆ. ಯೂನಿಯನ್ ಸೆಕ್ರೆಟರಿ ಸಂಜೀವ್ ಚೋಪ್ರಾ ಹೇಳಿರೋ ಹಾಗೆ ಕಬ್ಬಿನಿಂದ 1 ಲೀಟರ್ ಎಥನಾಲ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ 3630 ಲೀಟರ್ ನೀರಿನ ಅವಶ್ಯಕತೆ ಇದೆ. ಜೋಳದ 1 ಲೀಟರ್ ಎಥನಾಲ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ 4670 ಲೀಟರ್ ವಾಟರ್ ಬೇಕು. ಇದರಿಂದ ಭಾರತದಲ್ಲಿ ನೀರಿನ ಹಾಹಾಕಾರ ಉಂಟಾಗಬಹುದು ಅನ್ನೋದು ಕೆಲವರ ವಾದ. ಇಲ್ಲಿ ಕನ್ಕ್ಲೂಷನ್ ಏನಂದ್ರೆ ಸಡನ್ ಆಗಿ E20 ರೋಲ್ ಔಟ್ ಮಾಡಿ ಮ್ಯಾಂಡೇಟರಿ ಮಾಡೋ ಬದಲು ಡ್ರೈವರ್ಸ್ಗೆ ಚಾಯ್ಸ್ ನೀಡಬೇಕು. E0, E10 ಅಂಡ್ E20
ಇದರಿಂದ ಗ್ರಾಹಕರು ತಮಗೆ ಬೇಕಾದ ಚಾಯ್ಸ್ಗಳನ್ನ ತಮ್ಮ ಕಾರ್ ಕೆಪಾಸಿಟಿ ಅಂಡ್ ಇಂಜಿನ್ ಕೆಪಾಸಿಟಿ ನೋಡಿ ಆಯ್ಕೆ ಮಾಡಬಹುದು. ಬ್ರೆಜಿಲ್ ದೇಶದ ರೀತಿ ಅಟ್ ದಿ ಎಂಡ್ ರೈತರ ಆದಾಯ ಹೆಚ್ಚಿಸಿ ಬೇರೆ ದೇಶಗಳ ಮೇಲಿನ ಆಯಿಲ್ ಡಿಪೆಂಡೆನ್ಸಿ ಕಡಿಮೆ ಮಾಡಿ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದ್ರ ಮೂಲಕ ಗುಡ್ ಎಕೋಸಿಸ್ಟಮ್ ಮೇಂಟೈನ್ ಮಾಡಬೇಕು ಅನ್ನೋ ಗೌರ್ಮೆಂಟ್ ನ ಇಂಟೆನ್ಷನ್ ಗುಡ್ ಇದೆ. ಆದ್ರೆ ಇದೇ ಗುಡ್ ಇಂಟೆನ್ಷನ್ ಬ್ಯಾಡ್ ಅಂಡ್ ಅರ್ಲಿ ಎಕ್ಸಿಕ್ಯೂಷನ್ ಕಾರಣಗಳಿಂದ ಜನರ ವಿಶ್ವಾಸ ಕಳೆದುಕೊಂಡಿದೆ. ಯಾಕಂದ್ರೆ ಜನರ ವಿಶ್ವಾಸ ಕಳೆದುಕೊಂಡ್ರೆ ಸರ್ಕಾರ ಉಳಿದಿರೋ ಇತಿಹಾಸನೇ ಇಲ್ಲ. ಮಾರಲ್ ಆಫ್ ದಿ ಸ್ಟೋರಿ ಏನಂದ್ರೆ ಇಂಟೆನ್ಷನ್ ಆಫ್ ದಿ ಗೌರ್ಮೆಂಟ್ ಈಸ್ ರೈಟ್. ಎಥನಾಲ್ ರೈತರ ಆದಾಯ ಜಾಸ್ತಿ ಮಾಡಿ ಪೆಟ್ರೋಲ್ಗೆ ಪ್ರೈಸ್ ಕಡಿಮೆ ಮಾಡುತ್ತಾ? ಎಸ್, ಮಾಡುತ್ತೆ. ಎಥನಾಲ್ ಬ್ಲೆಂಡೆಡ್ ಫ್ಯೂಯಲ್ ಒಳ್ಳೆ ಸ್ಟ್ರಾಟಜಿನ? ಆನ್ಸರ್ ಈಸ್ ಎಸ್. ಯಾಕಂದ್ರೆ ಬೇರೆ ದೇಶಗಳು ಇಂಪ್ಲಿಮೆಂಟ್ ಮಾಡಿ ಸಕ್ಸಸ್ ಕಂಡಿವೆ. ಅಟ್ ದಿ ಎಂಡ್ E20 ಅನ್ನೋದು ಸ್ಕ್ಯಾಮ್ ಅಲ್ಲ, ಗೌರ್ಮೆಂಟ್ನ ಒಂದು ಬ್ಯಾಡ್ ಎಕ್ಸಿಕ್ಯೂಷನ್ ಅಂಡ್ ಗೌರ್ಮೆಂಟ್ನ ಒಂದು ಆತುರದ ನಿರ್ಧಾರ.